ಡಿಕೆ ಶಿವಕುಮಾರ್ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ, ಬಯಸಿದ್ದನ್ನ ಪಡ್ಕೊಂಡಿದ್ದಾರೆ. ಅದು ಶ್ರಮವೋ, ಪ್ರಯತ್ನವೋ, ಪ್ರಾರ್ಥನೆಯೋ, ಆದರೆ ಸಿಎಂ ಕುರ್ಚಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದು ಇನ್ನೇನಿದ್ರು ಕೂಡ ಡಿಕೆ ಶಿವಕುಮಾರ್ ಅವರದ್ದೇ ದರ್ಬಾರ್. ಅವರ ಪಟ್ಟಾಭಿಷೇಕಕ್ಕೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದು ಯಾಕೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಡೇರಿತು ಡಿಕೆ ಕುರ್ಚಿ ಕನಸು, ಅಂತ್ಯವಾಯಿತು ಕುರ್ಚಿ ಗುಸುಗುಸು. ಡಿಕೆ ದರ್ಬಾರ್ಗೆ ಕೌಂಟ್ ಡೌನ್. ಹೇಗಿದೆ ಪಟ್ಟಾಭಿಷೇಕದ ಸಿದ್ಧತೆ? ಡಿಕೆ ಗೆಲುವು ಕಂಡಿದ್ದಾರೆ, ಕುರ್ಚಿ ಕದನದಲ್ಲಿ ಗೆದ್ದು ಬೀಗಿದ್ದಾರೆ. ಪ್ರಾರ್ಥನೆಯೋ ಪ್ರಯತ್ನವೋ ಏನೋ ಒಂದು ದಾಳ ಉರುಳಿಸಿ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಈ ಗೆಲುವು ರಾಜ್ಯ ಕಾಂಗ್ರೆಸ್ನಲ್ಲಿದ್ದ ಬಹುತೇಕ ಅನುಮಾನಗಳನ್ನು ಬಗೆಹರಿಸಿದೆ. 2.5 ವರ್ಷದಿಂದ ಕಾಡ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಡಿಕೆ ಸಿಎಂ ಆಗ್ತಾರಾ, ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ತಾರಾ ಅನ್ನೋ ಬಹುದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ಮಾಡಿದೆ. ಶತಾಯಗತಾಯ ಪ್ರಯತ್ನ ಮಾಡಿ ಸಿಎಂ ಕುರ್ಚಿಯನ್ನ ತಮ್ಮದಾಗಿಸಿಕೊಂಡಿರೋ ಡಿಕೆಶಿ ಈಗ ಪಟ್ಟಾಭಿಷೇಕಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಕೆಲವೊಂದು ತಂತ್ರಗಳನ್ನೂ ಮಾಡುತ್ತಾ ಇದ್ದಾರೆ. ಬದಲಾಯಿತು ಶಕ್ತಿ ಕೇಂದ್ರ. ಡಿಕೆ ಈಗ ಹೊಸ ಪವರ್ ಹೌಸ್. ಸಿದ್ದರಾಮಯ್ಯ ಅವರದ್ದು ಕಾಂಗ್ರೆಸ್ನಲ್ಲಿ ಅನಭಿಷಿಕ್ತ ನಾಯಕತ್ವ. ಡಿಕೆ ಕೆಪಿಸಿಸಿ ಅಧಿಕಾರ ಸ್ವೀಕರಿಸುವುದಕ್ಕೂ ಮುಂಚೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮಾತ್ರ ಪ್ರಮುಖ ನಾಯಕರಾಗಿದ್ರು. ಯಾವಾಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ್ರು ಕಾಂಗ್ರೆಸ್ನ ಶಕ್ತಿ ಕೇಂದ್ರ ಡಿವೈಡ್ ಆಗಿತ್ತು. ಕಾಂಗ್ರೆಸ್ನಲ್ಲಿ ಡಿಕೆಯದ್ದು ಒಂದು ಶಕ್ತಿ ಆದ್ರೆ ಸಿದ್ದರಾಮಯ್ಯದು ಮತ್ತೊಂದು ಶಕ್ತಿ ಅನ್ನೋ ವಾತಾವರಣ ನಿರ್ಮಾಣವಾಗಿತ್ತು. ಆದರೂ ಅಳೆದೂ ತೂಗಿದ್ರೆ ಸಿದ್ದರಾಮಯ್ಯ ಒಂದು ಕೈ ಮೇಲೇನೇ ಇದ್ರು. ಆದ್ರೆ ಈಗ ನಾಯಕತ್ವ ಬದಲಾಗಿದೆ, ಅಧಿಕಾರ ಹಸ್ತಾಂತರವಾಗಿದೆ. ಅಧಿಕಾರ ಹಸ್ತಾಂತರದ ಬಳಿಕ ಶಕ್ತಿ ಕೇಂದ್ರವೂ ಬದಲಾಗಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇರೋದು ಒನ್ ಅಂಡ್ ಓನ್ಲಿ ಶಕ್ತಿ ಕೇಂದ್ರ, ಅದು ಡಿಕೆಶಿ ಶಕ್ತಿ ಕೇಂದ್ರ. ಇನ್ನು ಮುಂದೆ ಆ ಶಕ್ತಿ ಕೇಂದ್ರದ್ದೇ ದರ್ಬಾರ್. ಮೊದಲು ಸಿಎಂ ಸಿದ್ದರಾಮಯ್ಯ ಅವರು ಆಗಿದ್ದಾಗ ಅವರ ಮನೆ ಹತ್ರ ತುಂಬಾ ಜನ ಇರ್ತಾ ಇದ್ರು. ಆದ್ರೆ ಯಾವಾಗ ಡಿಕೆಶಿ ಸಿಎಂ ಅಂತ ಘೋಷಣೆ ಆಯ್ತೋ ಆಗ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಓಡಾಡಿಕೊಂಡಿದ್ದ ಕೆಲವು ಶಾಸಕರು ಮತ್ತು ಮುಖಂಡರು ಡಿಕೆ ಮನೆ ಮುಂದೆ ಓಡಾಡುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಸದಾಶಿವನಗರದಲ್ಲಿರುವ ಡಿಕೆಶಿ ಮನೆ ಬಳಿ ಜನಜಂಗುಳಿಯ ಜಾತ್ರೆಯಾಗಿ ಬದಲಾಗಿದೆ. ಡಿಕೆಶಿಗೆ ವಿಶ್ ಮಾಡುವುದಕ್ಕೆ 100 ಮಂದಿ ಅಲ್ಲಿ ಸೇರಿದ್ದಾರೆ. ಇಷ್ಟೇ ಅಲ್ಲ, ಕಾರ್ಯಕರ್ತರು, ಮುಖಂಡರು, ಸಚಿವ ಸ್ಥಾನ ಸೇರಿದಂತೆ ವಿವಿಧ ಹುದ್ದೆಗಳ ಆಕಾಂಕ್ಷಿಗಳ ದಂಡೇ ನೆರೆದಿದ್ದು ಡಿಕೆಶಿಗೆ ಇದೊಂದು ಸವಾಲಾಗಲಿದೆ. ಯಾಕಂದ್ರೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಕೊಡಬಾರದು ಅನ್ನೋ ತೀರ್ಮಾನ ಮಾಡುವುದು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಮರ್ಜಿಯಲ್ಲಿರೋ ಡಿಕೆಶಿ. ಡಿಕೆ ಯಾವುದೇ ಕಾರಣಕ್ಕೂ ಸ್ವಂತ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಸದ್ಯಕ್ಕಿದೆ. ಶಿವ ಸಂಪುಟದ ಸವಾಲಿನ ಬಗ್ಗೆ ಡಿಕೆಶಿ ಯೋಚನೆ. ಡಿಕೆಶಿ ಸದ್ಯಕ್ಕೆ ಹಲವಾರು ಸವಾಲುಗಳನ್ನು ಎದುರಿಸ್ತಾರೆ. ಅದರಲ್ಲಿ ಸಚಿವ ಸಂಪುಟ ಪುನರಚನೆ ಕೂಡ ಒಂದು. ಈಗಾಗಲೇ 4 ಡಿಸಿಎಂ ಸ್ಥಾನಗಳಿಗೆ ಸಿಎಂ ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲಿದ್ದಾರೆ. 4 ಡಿಸಿಎಂ ಸ್ಥಾನ ಬೇಡ ಅಂತ ಡಿಕೆಶಿ ಒತ್ತಾಯಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಹೇಳಿದ್ದ ನಂತರ ಸಿಎಂ ವಾಪಸ್ ಆಗಿದ್ರು. ಆದ್ರೆ ಡಿಕೆಶಿ ಮಾತ್ರ ವಾಪಸ್ ಆಗಿರಲಿಲ್ಲ. ಅಲ್ಲೇ ಕೆಲವೊಂದು ಕಸರತ್ತುಗಳನ್ನ ಮಾಡಿದ್ರು. 4 ಡಿಸಿಎಂ ಆದ್ರೆ ಆಗಲ್ಲ, ನಾನೊಬ್ಬ ಸಿಎಂ, ಉಳಿದ ಯಾರಾದರೊಬ್ಬರು ಡಿಸಿಎಂ ಅಂತ ಪಟ್ಟು ಹಿಡಿದ್ರು. ಡಿಕೆಶಿ ಪಟ್ಟಿಗೆ ಹೈಕಮಾಂಡ್ ಏನು ಹೇಳುತ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿಗಿರಿ ಅಂತಲೂ ಒಪ್ಪಂದವಾಗಿದೆಯಂತೆ. ಆದ್ದರಿಂದಲೇ ಸಿಎಂ ಹಾಗೂ ಡಿಕೆಶಿಗೆ ಹಲವಾರು ಸವಾಲುಗಳು ಎದುರಾಗಲಿವೆ. ಆ ಸವಾಲುಗಳನ್ನ ಹೇಗೆ ಎದುರಿಸಬೇಕು ಅಂತಾನೆ ಡಿಕೆಶಿ ಯೋಚನೆ ಮಾಡ್ತಾ ಇದ್ದಾರೆ. ರಾಜೀನಾಮೆ ಅಂಗೀಕಾರದ ತನಕ ಡಿಕೆಶಿಗೆ ಟೆನ್ಷನ್. ಹೇಗೋ ಡಿಕೆಶಿ ಸಿಎಂ ಕುರ್ಚಿ ಹತ್ರ ಬಂದಿದ್ದಾರೆ. ಇನ್ನೇನಿದ್ರೂ ಪಟ್ಟಾಭಿಷೇಕವೊಂದೇ ಬಾಕಿ. ರಾಜೀನಾಮೆ ಸಲ್ಲಿಕೆಯ ಈ ಮಹತ್ವದ ಕ್ಷಣದಲ್ಲಿ ರಾಜ್ಯಪಾಲರು ಸ್ಥಳದಲ್ಲಿ ಲಭ್ಯವಿಲ್ಲದ ಕಾರಣ ಸಿಎಂ ತಮ್ಮ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಿದ್ದಾರೆ. ಸಿದ್ದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನ ತಲುಪಿಸಿದ್ದಾರಾದರೂ ತಾಂತ್ರಿಕವಾಗಿ ಸಿಎಂ ರಾಜೀನಾಮೆ ಇನ್ನೂ ಅಂಗೀಕಾರವಾಗಿಲ್ಲ. ಸಾಂವಿಧಾನಿಕ ನಿಯಮಗಳ ಪ್ರಕಾರ ರಾಜ್ಯಪಾಲರು ಖುದ್ದಾಗಿ ಈ ಪತ್ರವನ್ನ ಪರಿಶೀಲಿಸಿ ಅಂಗೀಕರಿಸುವವರೆಗೂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ರಾಜ್ಯಪಾಲರು ಈ ಪತ್ರವನ್ನ ಅಧಿಕೃತವಾಗಿ ಸ್ವೀಕರಿಸಿ ಅಂಗೀಕಾರದ ಮುದ್ರೆ ಒತ್ತಿದ ನಂತರವಷ್ಟೇ ಡಿಕೆಶಿ ಸಿಎಂ ಆಗೋ ಪ್ರಕ್ರಿಯೆ ಶುರುವಾಗುತ್ತೆ. ಮುಂದಿನ ಸಿಎಂ ಅನ್ನ ನಿರ್ಧಾರ ಮಾಡುವುದು ಹೈಕಮಾಂಡ್ ಮತ್ತು ಸಿಎಲ್ಪಿ ಸಭೆ, ಹೀಗಂತ ಹೇಳಲಾಗ್ತಿದೆ.
ಒಂದ್ ವೇಳೆ ಈಗಿರೋ ಪರಿಸ್ಥಿತಿಯಲ್ಲಿ ಸಿಎಲ್ಪಿ ಸಭೆ ನಡೆದ್ರೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಭಾರೀ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಆದ್ದರಿಂದ ಒನ್ಲೈನ್ ಅಜೆಂಡಾ ಇಟ್ಕೊಂಡು ಡಿಕೆಶಿ ಸಿಎಂ ಆಗೋಕೆ ಸಿಎಲ್ಪಿ ಮೀಟಿಂಗ್ ನಡೆಸಬೇಕು ಅಂತ ಕಾಂಗ್ರೆಸ್ ತೀರ್ಮಾನಿಸೋ ಸಾಧ್ಯತೆ ಇದೆಯಂತೆ. ಸಿದ್ದು ಬೆನ್ನಲ್ಲೇ ಡಿಕೆ ಕೂಡ ದಿಲ್ಲಿಗೆ ದೌಡು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ನಂತರ ಡೈರೆಕ್ಟ್ ಆಗಿ ದಿಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೈಕಮಾಂಡ್ ಜೊತೆಗೆ ಮಾತಾಡಲಿರೋ ಸಿದ್ದು ಇಷ್ಟು ವರ್ಷ ತಮಗೆ ಸಿಎಂ ಆಗುವುದಕ್ಕೆ ಅವಕಾಶ ನೀಡಿದ ಹೈಕಮಾಂಡ್ಗೆ ವಂದನೆ ಸಲ್ಲಿಸ್ತಾರಂತೆ. ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆಶಿ ಕೂಡ ದಿಲ್ಲಿ ಫ್ಲೈಟ್ ಹತ್ತಿದ್ದು ಹೈಕಮಾಂಡ್ ಬಳಿ ಮುಂದೇನು ಮಾಡಬೇಕು ಅನ್ನೋ ಸಲಹೆಗಳನ್ನು ತಗೊಂಡು ವಾಪಸ್ ಬರ್ತಾರಂತೆ. ಅಲ್ಲಿಂದ ವಾಪಸ್ ಬರಲಿರೋ ಡಿಕೆಶಿ ನಂತರ ನೊಣವಿನಕೆರೆ ಮಠಕ್ಕೆ ಹೋಗಿ ಅಲ್ಲಿ ಪ್ರಮಾಣ ವಚನದ ಡೇಟು ಟೈಮು ಫಿಕ್ಸ್ ಮಾಡಿಕೊಂಡು ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ.